ಹಾಯ್ ಫ್ರೆಂಡ್ಸ್, ನೀವು ನೋಡ್ತಿದ್ರೆ ಒನ್ ಅಂಡ್ ಆಲ್ ಭರಣಿ ಯೂಟ್ಯೂಬ್ ಚಾನಲ್. ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಿಂಬೆಕಾಯಿ ಉಪ್ಪಿನಕಾಯಿ ಬೇಕಾದ ಪದಾರ್ಥ ನೋಡೋಣ ಬನ್ನಿ. 60 ನಿಂಬೆಹಣ್ಣು, 1/4 kg ಹಾಗಲಕಾಯಿ, ಅರ್ಧ kg ಮೆಣಸು. ಹಸಿರು ಮೆಣಸು ಅಂದರೆ ಕರಿ ಮೆಣಸು ಕಾಯಾಗಿರುತ್ತಲ್ಲ, ಆಗ ಹಸಿರಾಗಿರುತ್ತೆ. ಎಲ್ಲನೂ ಕ್ಲೀನಾಗಿ ತೊಳೆದು ಬಟ್ಟೆಯಲ್ಲಿ ಒರೆಸ್ಕೋಬೇಕು, ಒಂಚೂರು ತೇವ ಇರಬಾರ್ದು. ಆ ಥರ ನೋಡಿ, ಇದು ಹಸಿರು ಮೆಣಸು ಅಂದರೆ ಕರಿ ಮೆಣಸು ಮುಂಚೆ ಕಾಯಾಗಿರುವಾಗ ಈ ಥರ ಇರುತ್ತೆ. ಅದನ್ನು ಚೆನ್ನಾಗಿ ತೊಳೆದು ಒರೆಸ್ಕೋಬೇಕು. ಅದರಲ್ಲಿ ಹುಳ ಎಲ್ಲ ಇರುತ್ತೆ, ಸಣ್ಣದಿಲಿ ನೀಟಾಗಿ ಒರೆಸ್ಕೋಬೇಕು. ಆಮೇಲೆ ಎಲ್ಲನೂ ಒಂದೇ ಹದಕ್ಕೆ ಕತ್ತರಿಸ್ಕೋಬೇಕು, 1 ಇಂಚಷ್ಟು ಬರೋ ಅಷ್ಟು 3. ನಂತರ ಒಂದು ಅಗಲವಾದ ಪಾತ್ರೆ ತೊಗೊಂಡು ಫಸ್ಟು ಉಪ್ಪು ಸುರ್ಕೋಬೇಕು. ಅದ್ರ ಮೇಲೆ ಹೆಚ್ಚಿರೋವಂಥ ಹೋಳುಗಳು ಹಾಕಬೇಕು. ಮತ್ತೆ ಮೇಲೊಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಮತ್ತೆ ಹೆಚ್ಚಿರೋ ಹೋಳು ಹಾಕಿ ಎಲ್ಲನೂ ಚೆನ್ನಾಗಿ ಬೆರೆಸ್ಬೇಕು. ಒಂದೇ ಸತಿ ಹಾಕಿಬಿಟ್ರೆ ನೀಟಾಗಿ ಬೆರೆಸೋಕ್ಕೆ ಕಷ್ಟ ಆಗುತ್ತೆ. ಹೀಗೆ ಎಲ್ಲನೂ ಚೆನ್ನಾಗಿ ಬೆರೆಸ್ಕೊಳ್ಬೇಕು. ನಂತರ ಎಲ್ಲನೂ ಒಂದು ಡಬ್ಬಕ್ಕೆ ಹಾಕಿಡಬೇಕು. ಗಾಜಿನದಕ್ಕಾದರೂ ಹಾಕಿ ಅಥವಾ ಉಪ್ಪಿನಕಾಯಿ ಜಾರ್ಗಾದರೂ ಹಾಕಿ. ನನ್ನ ಹತ್ರ ಅದು ಯಾವುದೂ ಇಲ್ಲ, ಪ್ಲಾಸ್ಟಿಕ್ ಡಬ್ಬ ಇದೆ, ಅದಕ್ಕೆ ಹಾಕ್ತಾಯಿದ್ದೀನಿ ಜಾಸ್ತಿ ಇರೋದ್ರಿಂದ. ಫಸ್ಟು ಒಂದು ಸ್ವಲ್ಪ ಹರಳುಪ್ಪು ಹಾಕಿಬಿಟ್ಟು ಅದ್ರ ಮೇಲೆ ಈ ಉಪ್ಪು ಕಲಸಿರ್ತೀವಲ್ಲ ಅದನ್ನೆಲ್ಲ ಹಾಕಿಬಿಟ್ಟು ಮತ್ತೆ ಅದ್ರ ಮೇಲೆ ಉಪ್ಪು ಹಾಕಬೇಕು. ಈ ಹಸಿಮೆಣಸು ಅಂದರೆ ಕರಿಮೆಣಸು ಹಸಿಯಾಗಿರೋ ಗೊಂಚಲುಗಳು ಮಾರ್ಕೆಟಲ್ಲಿ ಸಿಗುತ್ತೆ. ಅದು ಸೀಸನ್ನು ಜಾನ್ವರಿಯಿಂದ ಡಿಸೆಂಬರು, ಜಾನ್ವರಿ, ಫೆಬ್ರವರಿ ಟೈಮಲ್ಲಿ ಸಿಗುತ್ತೆ. ಹಸಿರಾಗಿರೋದು ಕರಿಮೆಣಸು ಎಲ್ಲ ಮಾರ್ಕೆಟಲ್ಲೂ ಸಿಗುತ್ತೆ. ಮೈಸೂರು ಮಾರ್ಕೆಟಲ್ಲಿ, ಬೆಂಗಳೂರು ಮಾರ್ಕೆಟಲ್ಲಿ ಎಲ್ಲ ಸಿಗುತ್ತೆ. ಕೊಡಗು ಸೈಡ್ ಇರೋರ್ಗಂತೂ ಗೊತ್ತೇ ಇರುತ್ತೆ. ಇದನ್ನೆಲ್ಲ ತೆಗೆದು ಬೆರೆಸ್ಬಿಟ್ಟು ಮತ್ತೆ ಮೇಲೆ ಉಪ್ಪು ಉದುರಿಸ್ಬಿಟ್ಟು ಡಬ್ಬ ಮುಚ್ಚಿಬಿಟ್ಟು ಒಂದು ಬಟ್ಟೆ ಕಟ್ಬಿಟ್ಟು ಒಂದು 2 days ಹಾಗೆ ಇಟ್ಬಿಡಬೇಕು. ಈಗೆಲ್ಲ ಈ ಥರ ಒಂಚೂರು ನೀರು ಹಾಕದೆ ಮಾಡಿರೋದ್ರಿಂದ ನೀವು 1 ವರ್ಷ ಅಲ್ಲ 2 ವರ್ಷ ಇಟ್ಟರು ಏನೂ ಆಗೋದಿಲ್ಲ. ಉಪ್ಪಿನಕಾಯಿ ತಿನ್ನಬೇಡಿ ಅಂತಾರೆ ಡಾಕ್ಟ್ರುಗಳು, ಆದರೆ ಉಪ್ಪಿನಕಾಯಿ ಥರ ತಿಂದರೆ ಏನೂ ಆಗೋಲ್ಲ. ಉಪ್ಪಿನಕಾಯಿನ ಸಾರು ಥರ ಅನ್ನಕ್ಕೆ ಹಾಕ್ಕೊಂಡೆಲ್ಲ ತಿಂದರೆ BP ಬರೋದು. ಆ ಖಾರಕ್ಕೆ ನೋಡಿ 5 ಬೆಳ್ಳುಳ್ಳಿ ಇದನ್ನು ಬಿಡಿಸ್ಕೋಬೇಕು. ಮತ್ತು 2 ಸ್ಪೂನ್ ಜೀರಿಗೆ, 1 ಸ್ಪೂನ್ ಮೆಂತ್ಯ ಮತ್ತು 300 ಗ್ರಾಮು ಒಣಮೆಣಸಿನ್ಕಾಯಿ. ಈ 3 ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಕೊಂಡು ಬ್ಯಾಚ್ ವೈಸು ಮಿಕ್ಸಿಲಿ ಪುಡಿ ಮಾಡ್ಕೊಳ್ಬೇಕು. ಅಂದರೆ ಒಂದೇ ಸತಿ ಹಾಕ್ಬಿಡ್ಬಾರ್ದು. ಫಸ್ಟು ಒಣಮೆಣ್ಸಿನ್ಕಾಯಿನ ಸ್ವಲ್ಪ ಹಾಕ್ಬಿಟ್ರು ತರಿಯಾಗಿ, ಅಂದರೆ ತುಂಬ ನುಣ್ಣಗೆ ಬೇಡ, ತುಂಬ ತರಿಗೂ ಬೇಡ, ಒಂದು ಮೀಡಿಯಮ್ ಅದಕ್ಕೆ ತರಿಯಾಗಿ ರುಬ್ಕೋಬೇಕು. ಮತ್ತು ಉಳಿದಿರೋ ಮೆಣಸಿನ್ಕಾಯಿನೂ ಹಾಕ್ಬಿಟ್ಟು ಕೊನೆಗೆ ಈ ಮೆಂತ್ಯ ಮತ್ತು ಜೀರಿಗೆ ಇರುತ್ತಲ್ಲ ಅದನ್ನು ಕೂಡ ಹಾಕಬೇಕು. ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿದ್ರೆ ಬೇಗ ಪುಡಿ ಆಗುತ್ತೆ. ಇದನ್ನು ಪುಡಿ ಮಾಡಿಬಿಟ್ಟು ಆಮೇಲೆ ನೈಸಾಗಿ ಮಾಡಬೇಕು. ಬೆಳ್ಳುಳ್ಳಿ ಹಾಕಿಬಿಟ್ಟು ಇದನ್ನು ನೈಸಾಗಿ ಮಾಡ್ಕೋಬೇಕು. ಇದು ನೋಡಿ, ಇದಾದಾಗ ಇದು ಗಟ್ಟಿಯಾಗಿಬಿಡುತ್ತೆ. ಸ್ವಲ್ಪ ಮಿಕ್ಸಿನ ಸ್ಪೂನಲ್ಲಿ ಹಿಂಗೆ ಸರಿ ಮಾಡಿಕೊಂಡು ರುಬ್ಕೋಬೇಕು. ಆಮೇಲಿಂದ ಈ ಮೊದಲು ಉಪ್ಪು ಕಲಸಿಟ್ಟಿರ್ತೀವಲ್ಲ ಆ ಜಾರ್ ತೆಗೆದಾಗ ನೋಡಿ ಹೀಗಾಗಿರುತ್ತೆ. ಅದರಿಂದ ನೀರನ್ನು ಸಪ್ರೇಟ್ ಮಾಡ್ಕೋಬೇಕು. ಈ ಉಪ್ಪಾಗಿರುತ್ತಲ್ಲ, ಉಪ್ಪು ಹಿಡ್ದಿರೋದ್ರಿಂದ ನೀರು ಬಿಟ್ಟಿರುತ್ತೆ ಉಪ್ಪಿನಕಾಯಲ್ಲಿ ಹೋಳುಗಳಿಂದ. ಆ ನೀರನ್ನು ಸಪ್ರೇಟ್ ಮಾಡಿಕೊಂಡು ಮಿಕ್ಸಿಗೆ ಬೆಳ್ಳುಳ್ಳಿ ಹಾಕಿರ್ತೀವಿ ನೋಡಿ, ಅದಕ್ಕೆ ಹಾಕ್ಕೊಂಡು ಆ ರಸ ಮಾತ್ರ, ಉಪ್ಪಿನ ರಸನ ಹಾಕ್ಕೊಂಡು ಆಡಿಸ್ಕೊಂಡು ಎಲ್ಲದಕ್ಕೂ ಹಾಕಿ ಕಲಿಸ್ಕೋಬೇಕು. ಎಕ್ಸ್ಟ್ರಾ ನೀರು ಹಾಕಲೇಬೇಡಿ. ನೀರು ಹಾಕಿದ್ರೆ ಕೆಟ್ಟೋಗೋದು ಉಪ್ಪಿನಕಾಯಿ. ನೀರು ಹಾಕದೇ ಇದ್ದರೆ ಒಂಚೂರು ಕೆಡೋದಿಲ್ಲ. ಹಾಕ್ಬಿಟ್ಟು ಎಲ್ಲನೂ ಪೇಸ್ಟ್ ಥರ ಮಾಡಿಕೊಂಡು ಕೈಗೆ ಈ ಥರ ಪ್ಲಾಸ್ಟಿಕ್ ಗ್ಲೌಸ್ ಹಾಕ್ಕೊಳ್ಳಿ. ಯಾಕಂದರೆ ತುಂಬ ಖಾರ ಆಗಿಬಿಡುತ್ತೆ, ಕೈಯೆಲ್ಲ ಉರಿ ಬಂದುಬಿಡುತ್ತೆ. ಅದಕ್ಕೋಸ್ಕರ ಈ ಥರ ಗ್ಲೌಸ್ ಹಾಕ್ಕೊಂಡೇ ಉಪ್ಪಿನಕಾಯಿ ಕಲಸಿ ನೋಡಿ ಎಲ್ಲ ಹದ ಮಾಡ್ಕೋಬೇಕು. ಉಪ್ಪಿನಕಾಯಿ ಹೋಳುಗಳಿದೆಯಲ್ಲ ಡಬ್ಬದಿಂದ, ಅದನ್ನು ಮತ್ತೆ ಒಂದು ದೊಡ್ಡ ಟಬ್ಗೆ ಅಥವಾ ಪರಾತು ಏನಿದೆ ನಿಮ್ಮ ಮನೇಲಿ ಅಗಲವಾದ್ದು ಅದರೊಳಕ್ಕೆ ಎಲ್ಲನೂ ಸುರ್ಕೊಳ್ಬೇಕು. ಎಲ್ಲನೂ ಸುರ್ಕೊಂಡ್ಮೇಲೆ ಈ ಖಾರ ಆಡಿಸಿಟ್ಟಿರ್ತೀವಲ್ಲ ಅದನ್ನು ಸ್ವಲ್ಪನೇ ಹಾಕ್ಕೊಂಡು ನೀಟಾಗಿ ಕೈಯಲ್ಲಿ ನಿಧಾನಕ್ಕೆ ಸೌರೋ ಥರ ಬೆರೆಸ್ಕೊಳ್ಬೇಕು ಉಪ್ಪಿನಕಾಯಿನ, ಖಾರ ಮತ್ತು ಹೋಳುಗಳನ್ನು. ಅರಿಶಿನ ಇದ್ದವರು ಅರಿಶಿನನೇ ಆಡ್ಸೋಕ್ಕೆ ಹಾಕ್ಬೋದು. ನಮ್ಮಲ್ಲಿ ಅರಿಶಿನದ ಪುಡಿ ಬಿಡಿಸಿಟ್ಟಿದ್ವಿ, ಅದಕ್ಕೆ ಆಮೇಲೆ ಹಾಕ್ತಾಯಿದ್ದೀನಿ ನಾನು. ಬೇಕಾದರೆ ಅರಿಶಿನದ ಕೊನೆಯೂ ಹಾಕ್ಕೊಳ್ಬೋದು. ಜೀರಿಗೆ ಎಲ್ಲ ರುಬ್ತೀವಲ್ಲ ಆವಾಗ ಬೇಕಿದ್ರೆ ಪುಡಿ ಕೂಡ ಹಾಕ್ಕೊಳ್ಬೋದು, ಒರಿಜಿನಲ್ ಇದೆ ಅಂದರೆ ನಿಮ್ಮ ಹತ್ರ. ಖಾರ ಎಲ್ಲ ಕಲಸಿದ್ಮೇಲೆ ಮತ್ತೆ ಅದೇ ಡಬ್ಬಕ್ಕೆ ಅಡಿಲಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಅದ್ರ ಮೇಲಕ್ಕೆ ಈ ಖಾರ ಕಲಸಿರೋ ಅಂಥ ಉಪ್ಪಿನಕಾಯಿನ ಹಾಕಬೇಕು. ಹಾಕಿಬಿಟ್ಟು ಮುಚ್ಚಿಬಿಡಬೇಕು. 1-2 days ಬಿಟ್ಟು ಅದಕ್ಕೆ ಮತ್ತೆ ಹಸಿಮೆಣ್ಸಿನ್ಕಾಯಿ ಇರುತ್ತೆ ನೋಡಿ, ಹಸಿಮೆಣ್ಸಿನ್ಕಾಯಿನ ಮಧ್ಯಕ್ಕೆ ಸೀಳಬಾರ್ದು. 1 ಇಂಚಷ್ಟು ಅದನ್ನೂ ಪೀಸ್ ಮಾಡ್ಕೊಂಡು ಹಾಕ್ಕೊಂಡು ಚೆನ್ನಾಗಿ ಬೆರೆಸ್ಬಿಟ್ಟು ಮುಚ್ಚಿಟ್ಬಿಟ್ರೆ ಒಂದು 4-5 ದಿವಸ ಅಥವಾ 1 ವಾರಕ್ಕೆ ಉಪ್ಪಿನಕಾಯಿ
ರೆಡಿ ಇರುತ್ತೆ. ನೀವು 1 ವರ್ಷ ಅಲ್ಲ 2 ವರ್ಷ ಇಟ್ಟರು ಒಂಚೂರು ಕೆಡೋದಿಲ್ಲ. ಫ್ರಿಜ್ ಬೇಕಾಗಿಲ್ಲ, ಹೊರಗಡೆನೇ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಈಗ ನಾನು ಏನು ಅಳತೆಗೆ ಹಾಕಿದ್ದೀನಿ ಅದೇ ಅಳತೆಗೆ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಉಪ್ಪು 1 kg ಬೇಕಾಗೋದಿಲ್ಲ ಇದಕ್ಕೆ, ಅಷ್ಟರ ಒಳಗಡೆನೆ 1/4 kg ಅಷ್ಟು ಬೇಕಾಗ್ಬೋದು. ನಾ ಇವಾಗ ಯಾವ್ಯಾವ ಪದಾರ್ಥ ಎಷ್ಟೆಷ್ಟು ಹೇಳಿದ್ದೀನಿ ಅಷ್ಟಷ್ಟೇ ಹಾಕಿ ಮಾಡಿ, ನಿಜವಾಗ್ಲೂ ಪರ್ಫೆಕ್ಟಾಗಿ ಬರುತ್ತೆ ಉಪ್ಪಿನಕಾಯಿ, ತುಂಬ ರುಚಿಯಾಗಿರುತ್ತೆ. ಆಮೇಲೆ ಉಪ್ಪಿನಕಾಯಿನ ಯಾವಾಗಲೂ ಮರದ್ರಲ್ಲಿ ಅಥವಾ ಸೌಟಲ್ಲಿ ಕೈಯಾಡಿ, ನಿಮ್ಮ ಕೈಯಲ್ಲಿ ಕೈಯಾಡಕ್ಕೆ ಹೋಗಬೇಡಿ, ಆಗ ಕೆಡೋದಿಲ್ಲ ಅದು. ನೋಡಿ, ಇದರ ನಿಂಬೆಹಣ್ಣು ಮತ್ತು ಹಸಿಮೆಣಸಿಕಾಯಿ ಎರಡೂ ಬೆಂದಿದೆ. ಇನ್ನೂ ಚೆನ್ನಾಗಿ ಬೇಯುತ್ತೆ, ಇನ್ನೂ ಸ್ವಲ್ಪ ದಿನ ಇಟ್ಟರೆ. ಇದು ಒಂದು 5 ಡೇಸ್ಗೆ ಇಷ್ಟು ಬೆಂದಿದೆ, ಇನ್ನೂ ಚೆನ್ನಾಗಿ ಬೇಯುತ್ತೆ. ಇನ್ನೊಂದೇನಪ್ಪ ಅಂದರೆ, ನೀವು ಖಾರ ಕಲಿಸ್ತಿರಲ್ಲ ಅವತ್ತೇ ಬೇಕಿದ್ರೂ ಹಸಿಮೆಣಸಿಕಾಯಿನ ಕಟ್ ಮಾಡಿ ಜೊತೆಗೆ ಬೆರೆಸ್ಬಿಡ್ಬೋದು. ನನ್ನ ಹತ್ರ ಇರಲಿಲ್ಲ, ಅದಕ್ಕೆ ನಿಧಾನಕ್ಕೆ ಬೆರೆಸಿದ್ದೀನಿ, ಏನೂ ತೊಂದರೆ ಇಲ್ಲ. ಮಾಡ್ಕೊಳ್ಳಿ. ಟೇಸ್ಟ್ ಹೇಗಿದೆ ಕಮೆಂಟ್ ಮಾಡಿ.